ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ನ್ಯಾಯವ ಮರೆಸುವ, ಅನ್ಯಾಯವ ಮೆರೆಸುವ, ನ್ಯಾಯವ ಮರೆಸುವ, ಅನ್ಯಾಯವ ಮೆರೆಸುವ. ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ಏನು ಅಂದ್ರೆ ನಡೆದೇ ಹೋದ ಘಟನೆ ನೆನೆಸ್ಕೊಂಡು ಈ ರೀತಿ ದುಃಖ ಪಡ್ತಾ ಕೂತ್ಕೊಂಡ್ರೆ ಹೋಗಿರೋ ರುದ್ರನ ಮಗಳು ಮತ್ತೆ ವಾಪಸ್ ಬರ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಖಂಡಿತ ಇಲ್ಲ. ನೋಡಿ, ಮಗ ಮಾಡಿದ ತಪ್ಪನ್ನು ಕ್ಷಮಿಸಿ ಅವನಿಗೊಂದು ಮದುವೆ ಮಾಡಿ ಅವನ್ನ ಈ ಊರಿಂದ ದೂರ, ಎಲ್ಲಾದ್ರೂ ದೂರ ಕಳಿಸ್ಬಿಡೋಣ. ಅವನ ಬಗ್ಗೆ ಚಿಂತೆ ಬಿಟ್ಟು ಇವತ್ತಿಗೆ 3 ದಿನ ಆಯ್ತು, ಒಂದು ಹನಿ ನೀರು ಸಹಿತ ನೀವು ಕುಡ್ದಿಲ್ಲ. ಸ್ವಲ್ಪ ಆಹಾರನಾದ್ರೂ ಸೇವಿಸಿ ಅಂದ್ರೆ, ಹಾಲಾದ್ರೂ ಕುಡಿರಿ ಅಂದ್ರೆ. ಮಹಾದೇವಿ, ನಮ್ಮ ಮಗ ಮಾಡಿದ ಮಾನಹೀನ ಕೃತ್ಯದಿಂದಾಗಿ ನಮ್ಮ ಮನೆತನದ ಮಾನ ಮರ್ಯಾದೆಗಳೇ ಬೀದಿ ಪಾಲಾಗಿ ಮಸಣ ಸೇರುವ ಪ್ರಸಂಗ ಬಂದೀತು ಇಂದು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಮಗಳ ಪ್ರಾಣವನ್ನೇ ಬಲಿಕೊಟ್ಟು ನಮ್ಮ ಮನೆತನದ ಮಾನವನ್ನು ಕಾಪಾಡಿದ ಆ ಪುಣ್ಯಾತ್ಮ ರುದ್ರನ ಋಣ ನಮ್ಮ ತಲೆಯ ಮೇಲಿದೆ ಕಣೆ. ನಾವು ಅದನ್ನೆಂದೂ ಮರೆಯಬಾರದು ಮಹಾದೇವಿ, ಅದನ್ನೆಂದೂ ಮರೆಯಬಾರದು. ಮಗನೆಂಬ ಮಮಕಾರದಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದೂ ತಪ್ಪಬಾರದು ಮಹಾದೇವಿ. ಶಿಕ್ಷೆ ಎಂದೂ ತಪ್ಪಬಾರದು. ಅದಕ್ಕಾಗಿ ಈ ಮಾನವಂತ ಮನೆತನದ ಈ ನಡುಮನೆಯಲ್ಲಿ ನಿಂತು ನಾನೊಂದು ತೀರ್ಮಾನಕ್ಕೆ ಬಂದಿರುವೆ. ಮಗ ಮಾಡಿದ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ನೀವು? ಮಹಾದೇವಿ, ಇಂದು ನಾನು ನಿನಗೆ ಏನು ಕೇಳುತ್ತೇನೆಯೋ ಅದಕ್ಕೆ ಮಾತ್ರ ಉತ್ತರಿಸಬೇಕು. ನೀನು ನನಗೆ ಮಧ್ಯೆ ಮಧ್ಯೆ ಪ್ರಶ್ನೆಗಳನ್ನು ಹಾಕಕೂಡದು. ಇಲ್ಲ, ನೀವೇನು ಕೇಳ್ತಿರೋ ಆ ಪ್ರಶ್ನೆಗಷ್ಟೇ ಉತ್ತರ ಕೊಡ್ತೀನಿ. ಅದೇನು ಅಂತ ಕೇಳಿ. ಮಹಾದೇವಿ, ನಾನು ನಿನಗೇನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ, ನನ್ನ ಭಾಗದ ದೇವರು. ಹೌದಲ್ಲವೇ? ಹೌದು. ಹಾಗಾದರೆ ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಅವಳ ಕರ್ತವ್ಯ. ಹೌದಲ್ಲವೇ? ಹಾಗಾದರೆ ನಾನು ನಿನಗೆ ನೀಡುವ ಈ ಆಜ್ಞೆಯನ್ನ ಪಾಲಿಸುತ್ತೇನೆ ಎಂದು ನನಗೆ ವಚನ ನೀಡು. ವಿಷಯ ಏನು ಅಂತ ತಿಳಿದೆ ನಾನು ಹೇಗೆ ನಿಮ್ಮ ಮಾತು ಕೊಡ್ಲಿ? ಮೊದಲು ನಿಮ್ಮ ಮನಸ್ಸಿನಲ್ಲಿರೋ ವಿಷಯನ ಬಹಿರಂಗಪಡಿಸಿ, ಆಮೇಲೆ ನಾನು ಮಾತು ಕೊಡ್ತೀನಿ. ಮಹಾದೇವಿ, ಈಗ ತಾನೇ ನೀನೇ ಹೇಳಿದೆಯಲ್ಲ, ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸಬೇಕು, ಪಾಲಿಸದಿದ್ದರೆ ಅವಳು ಸತಿಯೇ ಅಲ್ಲ ಎಂದು. ಪತಿ ದ್ರೋಹಿ ಎಂದು ನೀನೇ ಹೇಳಿದೆಯಲ್ಲಿ,
ಏಕೆ ಮಹಾದೇವಿ, ನಿನ್ನ ಪತಿದೇವರ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಮಹಾದೇವಿ, ನನ್ನ ಮಾತಿನ ಅಂತರಂಗವನ್ನು ಅರಿಯುವ ಅವಶ್ಯಕತೆ ನಿನಗಿಲ್ಲ. ನಾನು ನಿನಗೆ ಏನು ಆಜ್ಞೆ ಮಾಡುತ್ತೇಯೋ ಅದನ್ನು ಪಾಲಿಸುತ್ತೇಯೋ ಇಲ್ಲವೋ ಮಾತ್ರ ಹೇಳು. ಆಗ್ಲಿ, ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತೇನೆ. ನೀವೇನು ಹೇಳ್ತಿರೋ ಆ ಮಾತನ್ನು ನಡೆಸಿಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಪೂಜೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮೆಯಾ ಧರಿತ್ರಿ ಶಯನೇಶ್ವರ್ಯಮುಖಾ ಷಟ್ಗುಣವಂತೆ ಕುಲಧರ್ಮ ಪತ್ನಿ ಕುಲಧರ್ಮ ಪತ್ನಿ ಮಹಾದೇವಿ, ಸತಿ ಧರ್ಮ ಪಾಲನೆಯಲ್ಲಿ ಪತಿ ಕುಡಿಯಲೆಂದು ನೀನು ಈ ಹಾಲನ್ನು ತಂದಿರುವೆ. ಆದರೆ ನನಗಿಂದು ಈ ಹಾಲಿನ ಅವಶ್ಯಕತೆ ಇಲ್ಲ. ಈ ಹಾಲು ನಿನ್ನ ಕೈಯಾರೆ ನಿನ್ನ ಮಗ ಮಾಂತೇಶನಿಗೆ ಇಂದು ರಾತ್ರಿ ಕುಡಿಸಬೇಕು. ಆದರೆ ಮಹಾದೇವಿ, ಮಾಂತೇಶ ಕುಡಿಯುವ ಈ ಹಾಲಿನಲ್ಲಿ ವಿಷವಿಟ್ಟು ಕೊಂದು ಬಿಡಲಿಲ್ಲ. ಏನ್ ಹೇಳ್ತಿದ್ದೀರಾ ಅಂದ್ರೆ ನೀವು ಏನು ಮಾತಾಡ್ತಿದ್ದೀರಿ? ನಾನು ಹೆತ್ತ ನನ್ನ ಮಗನಿಗೆ ನನ್ನ ಕೈಯಾರ ನಾನೇ ವಿಷ ಹಾಕಿ ಕೊಲ್ಬೇಕ? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದ ಮಗನಿಗೆ ನನ್ನ ಕೈಯಾರ ನಾನೇ ವಿಷ ಹಾಕಿ ಕೊಲ್ಬೇಕ? ಅಮೃತ ಉಣಿಸಿದ ಈ ಕೈಗಳಿಂದ ನನ್ನ ಕನ್ನವರಿಗೆ ನಾನೇ ವಿಷ ಹಾಕಿ ಕೊಲ್ಲಬೇಕಾ? ಇಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಅಂದ್ರೆ ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಮಹಾದೇವಿ, ನೀನು 9 ತಿಂಗಳು ಹೆತ್ತು ಹೊತ್ತು ಎದೆ ಹಾಲು ಉಣಿಸಿ ತುತ್ತು ಅನ್ನ ನೀಡಿ ಬೆಳೆಸಿದ ನಿನ್ನ ಕರುಳಿನ ಸಂಕಟ ಏನೆಂದು ನಾನು ಬಲ್ಲೆ ಕಣೆ. ಆದರೆ ವಿಧಿವಿಲಾಸದ ದುರಂತದಲ್ಲಿ ಈ ಹೆತ್ತವರಿಂದಲೇ ಹೆತ್ತ ಮಗನನ್ನು ಬಲಿ ತೆಗೆದುಕೊಳ್ಳಬೇಕೆಂದು ಆ ಬ್ರಹ್ಮ ಈ ಹೆತ್ತವರ ಹಣೆ ಬರಹದಲ್ಲಿ ಬರೆದಿರಬೇಕಾದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ, ಯಾರಿಂದಲೂ ಸಾಧ್ಯವಿಲ್ಲ. ಮಹಾದೇವಿ, ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕು. ಈ ಮನೆತನದ ಮಾನವನ್ನು ಉಳಿಸಲು ನೀನು ಮುಂದಾಗು ಮಹಾದೇವಿ. ಈ ಮನೆತನದ ಮಾನವನ್ನು ಉಳಿಸಲು ಮಗನನ್ನ ಕೊಲ್ಲಲೇಬೇಕು ಮಹಾದೇವಿ, ಕೊಲ್ಲಲೇಬೇಕು. ಅದು ಹೇಗ್ರಿ ಸಾಧ್ಯ? ಮಗನ ಪ್ರಾಣ ಹೋಗೋದಕ್ಕಾಗಿ ನಾನು ಚಿಂತೆ ಮಾಡ್ತಾ ಇಲ್ಲ ಅಂದ್ರೆ, ಮಗನ ಪ್ರಾಣ ಹೋಗೋದಕ್ಕಾಗಿ ನಾನು ಚಿಂತೆ ಮಾಡ್ತಾ ಇಲ್ಲ. ಹೆತ್ತ ತಾಯಿನೇ ತಾನು ಹಡೆದ ಮಗನಿಗೆ ತನ್ನ ಕೈಯಾರ ವಿಷ ಹಾಕುವಂತ ತಾಯಿ ಈ ಜಗತ್ತಿನಲ್ಲಿ ಎಲ್ಲಾದ್ರೂ ಇದ್ದಾಳೆ? ಏಕಿಲ್ಲ ಮಹಾದೇವಿ, ಪುರಾಣಗಳಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. ದೈವ ಪರೀಕ್ಷಿಸಲು ಮುಂದಾದಾಗ ಭಕ್ತ ಸಿರಿಯಾಳನ ಆಜ್ಞೆಯಂತೆ
ಅವನ ಹೆಂಡತಿ ಚಂದ್ರಮತಿಯು ಮಗನನ್ನು ಬಲಿ ಕೊಡಲಿಲ್ಲ. ಬಾಲಚಂದ್ರನ ಹೆಂಡತಿ ಅನುಸೂಯ ಪತಿಯ ಆಜ್ಞೆಯಂತೆ ಮಗನನ್ನು ಬಲಿ ಕೊಡಲಿಲ್ಲ. ಅದರಂತೆ ನನ್ನ ಮನೆತನದ ಮಾನವನ್ನು ಕಳೆಯಲು ಮುಂದಾಗಿರುವ ನಿನ್ನ ಮಗನ ಪ್ರಾಣವನ್ನು ನೀನು ತೆಗೆಯಲೇಬೇಕು. ನೀನು ನಿನ್ನ ಮಗನ ಪ್ರಾಣವನ್ನು ತೆಗೆಯಲೇಬೇಕು. ಮಹಾದೇವಿ, ನಿಜವಾದ ಮಾನವಂತ ಮಾನವರಿಗೆ ಹಿರಿಯ ಕವಿಗಳಾದ ಯಾಳಗಿ ಕವಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಮಾನವಂತ ಮಾನವರಿಗೆ ಮನೆತನದ ಮಾನ ಪ್ರಾಣಕ್ಕಿಂತಲೂ ದೊಡ್ಡದು ಎಂದು. ಪ್ರಾಣವನ್ನು ಕೊಟ್ಟಾದರೂ ಸರಿ ಮನೆತನದ ಮಾನವನ್ನು ಉಳಿಸಿಕೊಳ್ಳಬೇಕೆಂದು ಹೇಳಿರುವ ಆ ಕವಿವಾಣಿಯನ್ನು ನಾವು ಮರೆಯಬಾರದು. ಮಹಾದೇವಿ, ನನಗಿಂದು ನಿನ್ನೊಡನೆ ಹೆಚ್ಚು ಮಾತನಾಡುವ ಶಕ್ತಿ ಇಲ್ಲ, ನನಗಷ್ಟು ಸಮಯವೂ ಇಲ್ಲ. ನಾನೀಗ ಕಡೆಯದಾಗಿ ನಿನಗೆ ಕೇಳುವುದು ಒಂದೇ ಒಂದು ಮಾತು, ಅದಕ್ಕೆ ಸರಿಯಾಗಿ ಉತ್ತರ ನೀಡುವೆಯಾ? ಯಾವುದು ಅಂದ್ರೆ? ನೀವು ಕೇಳುವ ಪ್ರಶ್ನೆ ಯಾವುದು ಹೇಳಿ ಅಂದ್ರೆ? ಮಹಾದೇವಿ, ನಿನಗೆ ಮಗ ಬೇಕು, ಮಾಂಗಲ್ಯ ಬೇಕು. ಮಹಾದೇವಿ, ಮಗ ಬೇಕು, ಮಾಂಗಲ್ಯ ಬೇಕು. ಏನು ಅಂತ ಹೇಳಿ? ಮಗ, ಮಾಂಗಲ್ಯ, ಇವೆರಡು ನನ್ನ ಕಣ್ಣುಗಳಿದ್ದ ಹಾಗೆ. ಇವೆರಡರಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಕೇಳಿದ್ರೆ ನಾನೇನು ಅಂತ ನನಗಿದೆ ಅಂತ ಸತ್ವ ಪರೀಕ್ಷೆ ಅಂದ್ರೆ ಇದೆ ಅಂತ. ನಿಜ, ಈಗ ಯಾವ್ದಾದ್ರೂ ನಾನೊಂದು ತೀರ್ಮಾನ ಹೇಳಲೇಬೇಕಲ್ವಾ? ಹೌದು, ಹೇಳ್ತೀನಿ ಅಂದ್ರೆ ಹೇಳ್ತೀನಿ. ಹೆಣ್ಣಾಗಿ ಹುಟ್ಟಿ ಸತಿ ಧರ್ಮ ಪಾಲಿಸಬೇಕಾದದ್ದು ಹೆಣ್ಣಿನ ಕರ್ತವ್ಯ, ಅದು ಅವಳ ಧರ್ಮ. ಸತಿ ಧರ್ಮದಲ್ಲಿ ನಿಂತು ನಾನು ಹೇಳೋ ಮಾತು ಒಂದೇ ಒಂದು. ಯಾವುದು ಮಹಾದೇವಿ? ಮಗ ಹೋದರೂ ಮಾಂಗಲ್ಯ ಬೇಕು. ಮಹಾದೇವಿ, ಈ ಮಾನವಂತ ಮನೆತನದ ಸೊಸೆಯಾಗಿ ನಿಂತು ನೀನಿಂದು ಸರಿಯಾದ ಮಾತನ್ನೇ ಆಡಿರುವೆ. ಮಹಾದೇವಿ, ತೆಗೆದುಕೋ ಮಹಾದೇವಿ ಈ ಹಾಲನ್ನ. ಇಂದು ರಾತ್ರಿ ನಿನ್ನ ಮಗ ಮಾಂತೇಶ ಕುಡಿಯುವ ಈ ಹಾಲಿನಲ್ಲಿ ಈ ವಿಷವನ್ನ ಹಾಕಿ ಅವನನ್ನ ಕೊಂದು ಬಿಡು. ಮಹಾದೇವಿ, ಒಂದು ವೇಳೆ ನಮ್ಮಿಬ್ಬರನ್ನು ಬದುಕಿಸಿ ನೀನೇನಾದರೂ ಸಾಯುವ ನಿರ್ಧಾರ ಮಾಡಿದ್ದೆ ಅಂದರೆ ಅದಕ್ಕೆ ನನ್ನಾಣೆಯದ ಎಚ್ಚರ. ಮಹಾದೇವಿ, ಇಂದು ರಾತ್ರಿ ನೀನು ನಿನ್ನ ಮಗನನ್ನ ಕೊಲ್ಲಲೇಬೇಕು. ನೀನು ಕೊಲ್ಲದೆ ಹೋದರೆ ಇಂದೇ ನಿನ್ನ ಕಣ್ಣೆದುರಿಗೆ ನಾನು ಕೂಡ ವಿಷವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ತೆಗೆದುಕೋ ಮಹಾದೇವಿ. ಇನ್ನೇನು ನಿನ್ನ ಮಗ ಮಾಂತೇಶ ಎತ್ತ ತಾಯಿಯ ಕೈಯಿಂದ ಹಾಲನ್ನು ಕುಡಿಯಬೇಕೆಂಬ ಹಂಬಲದಿಂದ ಓಡೋಡಿ ಬರುವ ಅವನು ಕುಡಿಯುವ ಈ ಹಾಲಿನಲ್ಲಿ
ಈ ವಿಷವನ್ನು ಹಾಕಿ ಅವನನ್ನ ಕೊಂದು ಮಹಾದೇವಿ, ನನಗೆ ಹೊರಗಡೆ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಹಾ ಮಹಾದೇವಿ, ಇನ್ನೊಂದು ಮಾತು. ನಾನು ಹೊರಗೆ ಹೋಗಿ ಬರುವಷ್ಟರಲ್ಲಿ ಈ ಮನೆಯಲ್ಲಿ ನಿನ್ನ ಮಗನ ಪ್ರಾಣ ಪಕ್ಷಿ ಹಾರಿ ಹೋಗಿ ಅವನ ಹೆಣ ಬಿದ್ದಿರಬೇಕು. ಆ ರೀತಿ ಆಗದೆ ಹೋದರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನದಲ್ಲ. ಯೋಚಿಸಿ ನಿರ್ಧಾರ ಮಾಡು. ಯಾವುದನ್ನು ಉಳಿಸಿಕೊಳ್ಳಬೇಕು, ಯಾವುದನ್ನು ಕಳೆದುಕೊಳ್ಳಬೇಕು, ಸರಿಯಾಗಿ ನಿರ್ಧಾರ ಮಾಡು. ಯೋಚಿಸಿ ನಿರ್ಧಾರ ಮಾಡು. ಆ ಸೂತ್ರಧಾರನು ಆಡಿಸಿದಂತೆ ಆಡಲೇಬೇಕು, ಅವನಿಚ್ಛೆಯಂತೆ ನಗಬೇಕು, ಅವನಾಡತಿಯಂತೆ ಅಳಬೇಕು. ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ನಿನಗಿಲ್ಲ, ಬೇಡಿದ ಸುಖವು ಕನಸಾಯ್ತೆ, ಅಂದದ ಬದುಕು ಬರಡಾಯ್ತೆ. ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ನಿನಗಿಲ್ಲ, ಬೇಡಿದ ಸುಖವು ಕನಸಾಯ್ತೆ, ಅಂದದ ಬದುಕು ಬರಡಾಯ್ತೆ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದನಪ್ಪ ನಿನ್ನ ಹಣೆ ಬರದ ಲಿಖಿತಕ್ಕೆ. ಮಗ 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 ಎಂದು ಹಂಬಲಿಸಿ ಪಡೆದಿದ್ದಕ್ಕೆ ಮಗ ಎಂಬ ಮಾಂಸದ ಮುದ್ದೆಯನ್ನ ನನ್ನ ಮಡಿಲಲ್ಲಿಟ್ಟೆ. ಹದ್ದು ಕಾಯಿಗಳು ಅದನ್ನು ಕಿತ್ತುಕೊಂಡು ಹೋಗಬಾರ್ದು ಅಂತ ಅದಕ್ಕೆ ರಕ್ಷಣೆ ಕೊಟ್ಟೆ. ಈಗ ಈಗ ಹಸಿ ಮಾಂಸವನ್ನು ಕದ್ದು ತಿನ್ನುವಂತ ಕ್ರೂರ ಮೃಗವಾಗಿ ನನ್ನನ್ನೇ ನೇಮಕವಾಗಿ ಮಾಡಿಬಿಟ್ಟೆ ಅಲ್ಲಪ್ಪ, ನನ್ನನ್ನೇ ನೇಮಕವಾಗಿ ಮಾಡಿಬಿಟ್ಟೆ. ಜಗತ್ತಿನಲ್ಲಿ ಜಗತ್ತಿನಲ್ಲಿ ತಾನು ಹೆತ್ತ ಮಗನಿಗೆ ತನ್ನ ಕೈಯಾರ ತಾನೇ ವಿಷ ಹಾಕಿ ಕೊಲ್ಲುವ ತಾಯಿ, ನನಗೆಂತ ಸೌಭಾಗ್ಯ ಕೊಟ್ಟೆ ತಂದೆ, ನನಗೆಂತ ಇಂಥ ಸ್ಥಿತಿ ನನಗೆ ಕೊಡೋದಕ್ಕಿಂತ ನನ್ನ ಪ್ರಾಣನೇ ತೆಗೆದುಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ, ಎಷ್ಟೋ ಚೆನ್ನಾಗಿರ್ತಿತ್ತು. ನಿಜ, ಏನೇ ಆದ್ರೂ ಪತಿ ಮಾತನ್ನ ಪಾಲಿಸಬೇಕಾದಿದ್ದು ಸತ್ಯಾದವಳ ಕರ್ತವ್ಯ, ಅದವಳ ಧರ್ಮ. ಆ ಧರ್ಮನ ನಾನು ಪಾಲನೆ ಮಾಡ್ತೇನೆ. ಮಕ್ಕಳ ನೋವಿಗೆ ಅಯ್ಯೋ ಎನ್ನದ ತಾಯಿಯ ಕರುಳಿಲ್ಲ, ತಾಯಿಯ ನೋವನ್ನು ಅರಿಯುವ ಮಕ್ಕಳು ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಿಲ್ಲ.
ಅಮ್ಮ, ಏನಮ್ಮ? ಮಗ ಮನೆ ಬಾಗಿಲು ಬರುವ ಮುನ್ನವೇ ಅಂಗೈಯಲ್ಲಿ ಹಾಲಿಡಿದು ನಿಂತಿರುವೆಯಲ್ಲಮ್ಮ. ಏನಮ್ಮ ಈ ಮಗನ ಮೇಲೆ ನಿನಗಿರುವ ಪ್ರೀತಿ? ಅಮ್ಮ, ನಿನ್ನಂತ ತಾಯಿ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಮ್ಮ, ಪುಣ್ಯ ಮಾಡಿದ್ದೆ ಅಮ್ಮ, ಪುಣ್ಯ ಮಾಡಿದ್ದೆ. ಹೌದಪ್ಪ ಮಾಂತೇಶ, ನನ್ನಂತ ತಾಯಿನ ಪಡೆಯೋದಕ್ಕೆ ನಿಜವಾಗ್ಲೂ ನೀನು ಪುಣ್ಯ ಮಾಡಿದ್ದೆ ಕಣಪ್ಪ, ನಿಜವಾಗ್ಲೂ ನೀನು ಪುಣ್ಯ ಮಾಡಿದ್ದೆ. ಯಾಕಮ್ಮ ಕಣ್ಣೀರು? ಮಗನ ಮೇಲಿನ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸೋ ತಾಯಿ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲಪ್ಪ, ಇನ್ಯಾರೂ ಇಲ್ಲ. ಅಮ್ಮ, ಯಾಕಮ್ಮ ಕಣ್ಣೀರು? ಯಾಕಮ್ಮ? ಅದು ಹಾಲು ಕುಡಿಸೋ ಸಂತೋಷಕ್ಕಾಗಿಪ್ಪ. ಅಮ್ಮ, ಸಂತೋಷಕ್ಕೂ ಕಣ್ಣೀರು ಬರುತ್ತೇನಮ್ಮ? ಮಾಂತೇಶ, ತಗೋಪ್ಪ, ಮೊದಲು ಹಾಲು ಕುಡಿ, ಆಮೇಲೆ ಮಾತಾಡಿಯುತ್ತೆ. ಅಮ್ಮ, ಇವತ್ತು ನೀನು ಎಂತ ತಪ್ಪು ಮಾಡಿದೆ ಅಂತ ಗೊತ್ತೇನಮ್ಮ? ನಾನೇನ್ ತಪ್ಪು ಮಾಡಿದ್ದೀನಪ್ಪ? ಅಮ್ಮ, ಇವತ್ತು ನನ್ನ ಹುಟ್ಟಿದ ಹಬ್ಬ. ಪ್ರತಿ ವರ್ಷ ಬೆಳಿಗ್ಗೆ 6 ಗಂಟೆಗೆ ಏಳಿಸಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದಾನೆ, ಪೂಜಾ ಮಾಡಿ ಕಾಯ್ತಾ ಇದ್ದಾನೆ, ಹೋಗೋ ಹೋಗೋ ಅಂತ ಹೇಳ್ತಾ ಇದ್ದೆ ನೀನು. ಇವತ್ತು ಹೇಳ್ಸೇ ಇಲ್ವಲ್ಲಮ್ಮ. ಆದ್ರೆ ನಾನೇನು ಗೊತ್ತಮ್ಮ, ಇವತ್ತು ನೀನು ಹೇಳ್ಸಿಲ್ಲ ಅಂದ್ರು ನಾನೇ ದೇವಸ್ಥಾನಕ್ಕೆ ಸಿದ್ದಪ್ಪಾಜಿನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬಿಟ್ಟೆ ಅಮ್ಮ. ಪೂಜೆ ಮಾಡಿಸಿ ಬಂದಿದ್ದೇನಮ್ಮ. ಅಮ್ಮ, ಈ ಹಾಲು ಕುಡಿಯೋಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಮಾತಾಡ್ಬೇಕಮ್ಮ. ಕೊಡಮ್ಮ ಇಲ್ಲಿ ಹಾಲು. ಮಾಂತೇಶ, ಹೇಳಮ್ಮ. ಯಾವುದಪ್ಪ ಅದು ನಿನ್ ಮಾತು? ಅಮ್ಮ, ಅಮ್ಮ, ಇವತ್ತು ನನ್ನ ಹುಟ್ಟಿದಬ್ಬ. ನಾನಮ್ಮ ಮಾಡಿದ ತಪ್ಪನ್ನ ನೀನು ಕ್ಷಮಿಸ್ತೀಯ ಅಂತ ನನಗೆ ಗೊತ್ತಮ್ಮ. ಯಾಕಂದ್ರೆ ಮಕ್ಕಳು ಮಾಡೋ ತಪ್ಪನ್ನ ತಾಯಿ ಅಲ್ಲದೆ ಬೇರೆ ಯಾರು ಕ್ಷಮಿಸೋ ಸಾಧ್ಯ ಇಲ್ಲ. ಅದರಲ್ಲೂ ನೀನು ನನ್ನ ತಾಯಿ ಅಲ್ಲಮ್ಮ, ನನ್ನ ದೇವರು. ಅಮ್ಮ, ಇವತ್ತೊಂದು ನಾನು ಮಾಡಬಾರ್ದು ಒಂದು ತಪ್ಪನ್ನ ಮಾಡ್ಬಿಟ್ಟಿದ್ದೀನಮ್ಮ. ಅಮ್ಮ, ಮಾಡಬಾರ್ದು ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ. ಅಮ್ಮ, ಆ ತಪ್ಪನ್ನ ನಿನ್ನ ಮುಂದೆ ಹೇಳ್ತೀನಿ, ನೀನು ಕ್ಷಮಿಸಿ ಆಶೀರ್ವದಿಸ್ತಿದ್ದೆ ಏನಮ್ಮ? ಮಾಂತೇಶ, ನೀನು ಮಾಡಿರೋ ತಪ್ಪಾದ್ರೂ ಏನಪ್ಪ? ಅಮ್ಮ, ಮಾನವಂತರ ಮನೆಯ ಮಗನಾದ ನಾನು ನಮ್ಮ ಮನೆಯಲ್ಲಿ ಆಳಾಗಿ ಮಗನಾಗಿ ದುಡಿತಾ ಇರುವ ಆ ರುದ್ರನ ಮಗಳನ್ನ ಮಾನಮಗ ಮಾಡ್ಬಿಟ್ಟೆ ಅಮ್ಮ. ಆದ್ರೆ ಆ ಹೆಣ್ಣು ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಟ್ಲಮ್ಮ. ಅಮ್ಮ, ಅಮ್ಮ, ಆದ್ರೆ ಆದ್ರೆ ಆ ವಿಷಯ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ನಾನೇ ಕಾಡ ಅಂತನೂ ಗೊತ್ತಿಲ್ಲಮ್ಮ. ಯಾಕಮ್ಮ ನಗ್ತಾ ಇದೀಯಾ? ಈ ವಿಷಯ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ತಿಳಿದಿಲ್ಲ ಅನ್ಕೊಂಡಿತ್ತಂತಪ್ಪ. ಅಂದ್ರೆ ಈ ವಿಷಯ ಮೊದಲೇ ಗೊತ್ತಿದ್ದೆ? ಇಲ್ಲಪ್ಪ, ಈ ವಿಷಯ ನನಗೆ ಗೊತ್ತಿಲ್ಲ. ಈಗ ತಾನೇ ನೀನೇ ಹೇಳ್ದೆಯಲ್ಲ, ಅದಕ್ಕೆ ಹೇಳ್ದೆ. ಅಮ್ಮ,
ಪಾದ ಮುಟ್ಟಿ ಹೇಳ್ತೀನಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತೀನಮ್ಮ. ಇನ್ನು ಮೇಲೆ ಯಾವ ಹೆಣ್ಣನ್ನು ನನ್ನ ಹೆಂಡತಿ ಆಗುವವಳು ಒಬ್ಬಳನ್ನು ಬಿಟ್ಟು ಬೇರೆ ಹೆಣ್ಣುಗಳನ್ನ ತಾಯಿಯಂತೆ ನೋಡ್ಕೊತೀನಮ್ಮ, ತಾಯಿಯಂತೆ ನನ್ನ ಕ್ಷಮಿಸಿ ಆಶೀರ್ವದಿಸ್ತೀಯಮ್ಮ. ನೀನು ಕ್ಷಮಿಸಲೇಬೇಕು. ಕ್ಷಮಿಸ ಮಾತಾಗಿರ್ಲಿ. ತಗೋಪ್ಪ, ಮೊದಲು ಹಾಲು ಕುಡಿ. ಅಮ್ಮ, ನೀನು ಕ್ಷಮಿಸ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ರೆ ಮಾತ್ರ ಕುಡಿತೀನಮ್ಮ. ನೀನು ಕ್ಷಮಿಸಿದ್ರೆ ಹಾಲಲ್ಲಮ್ಮ, ವಿಷ ಬೇಕಾದ್ರೂ ಕುಡಿತೀನಿ. ಮೊದಲು ನೀನು ಹಾಲು ಕುಡಿ, ಆಮೇಲೆ ನಾನು ಕ್ಷಮಿಸ್ತೀನೋ ಇಲ್ವೋ ಅನ್ನೋದು. ಆಯ್ತಮ್ಮ, ತಾಯಿ ಮಾತೆ ಮೊದಲು ನಡೀಲಿ. ಕೊಡಮ್ಮ. ಅಮ್ಮ, ಏನಮ್ಮ ಅಮೃತ ಇದ್ದಾಗಿದೆಯಲ್ಲಮ್ಮ ಇವತ್ತು. ಏನಮ್ಮ ನಿನ್ನ ಪ್ರೀತಿನ ದಾರಿ ಎತ್ಬಿಟ್ಟೆಮ್ಮ ನಿನಗೆ. ತಾಯಿಯೇ ಊರನೆಂದರು ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮ, ಈ ನಿನ್ನ ತಪ್ಪನ್ನು ಕ್ಷಮಿಸಿ ಆಶೀರ್ವದಿಸ್ತೀಯಮ್ಮ, ಆಶೀರ್ವದಿಸಮ್ಮ. ನಾನೇನು ಅಂತ ಆಶೀರ್ವಾದ ಮಾಡ್ಲಿ ಮಾತೇಶ, ನಾನೇನು ಅಂತ ಆಶೀರ್ವಾದ ಮಾಡ್ಲಿ? ನಿನಗೆ ಆಶೀರ್ವಾದ ಮಾಡೋಷ್ಟು ಅರ್ಹತೆ ನನಗಿಲ್ಲಪ್ಪ. ಇವತ್ತು ನಾನು ನಿನ್ನ ತಾಯಿ ಅಲ್ಲಪ್ಪ, ನಿನ್ನ ಪಾಲಿನ ಯಮ ಆಗ್ಬಿಟ್ಟ. ಏನಮ್ಮ ಹೇಳ್ತಾ ಇದೀಯಾ? ಏನಮ್ಮ? ಮಾತೇಶ, ನೀನು ಮಾಡಿದ ತಪ್ಪು ನಿಮ್ಮ ತಂದೆಗೆ ಮೊದಲೇ ಗೊತ್ತಾಗಿತ್ತು. ಅದಕ್ಕಾಗಿ ಅವರು ನನಗೊಂದು ಆಜ್ಞೆ ಮಾಡಿದ್ರು. ಏನಂತ ಆಜ್ಞೆ ಮಾಡಿದ್ರಮ್ಮ? ನೀನು ಬದುಕಬಾರ್ದು ಅಂತ. ಅಂದ್ರೆ ಏನಮ್ಮ? ಹೌದಪ್ಪ, ನೀನು ಕುಡ್ದಿದ್ದು ಹಾಲಲ್ಲ, ನನ್ನ ಕೈಯಾರ ನಾನೇ ವಿಷ ಹಾಕಿದ ವಿಷ. ಅಮ್ಮ, ನಿನ್ನಂತ ಪುಣ್ಯವಂತರ ಮನೆ ವಿಷ ಕುಡಿದು ಸಾಯ್ಬೇಕು ಅಂತ ಬರ್ದಿದ್ರೆ, ನಾನು ಹಣೆಯಲ್ಲಿ ಬರ್ದಿದ್ರೆ ಯಾರಿಂದ ತಡೆಯಕ್ಕೆ ಸಾಧ್ಯ ಅಮ್ಮ? ಅಮ್ಮ, ನಿನ್ನಂತ ಪುಣ್ಯವಂತರ ಮನೆಗೆ ಮಗನಾಗಿ ಹುಟ್ಟಿರೋದು ನನ್ನ ಪುಣ್ಯ ಅಮ್ಮ. ಮತ್ತೆ ನಾನು ನಿಮ್ಮನ್ನ ಮಗನಾಗಿ ಮುಟ್ಟಬೇಕು ಅಂತ ನನ್ನ ಆಸೆ ಅಮ್ಮ. ಅಮ್ಮ, ಅಮ್ಮ, ಯಾಕಪ್ಪ? ಒಂದು ಮಾತು, ನೀನು ಮಾಂತೇಶ, ನೀನ್ ತಪ್ಪು ಮಾಡಿದೀಯೋ? ನೀನು ವಿಷ ಕುಡು ಸಾಯೋ ಅಂತ ಹೇಳಿದ್ರೆ ನಾನೇ ಸಾಯ್ತಾ ಇದ್ದೆ. ಯಾಕಮ್ಮ ಏನ ರಕ್ತ ಮಾಡ್ಕೊಂಡ್ಬಿಟ್ಟೆ? ಯಾಕಮ್ಮ? ಈ ಪ್ರಾಣ ನಂದಲ್ಲಮ್ಮ, ನಿಂದು ಅಮ್ಮ.
ವಿಷ ಹಾಕಲ್ಲ. ಹೌದಾಯಿ ವಿಷ? ನಿನ್ನೆತ್ತ ಮಗನಿಗೆ ನೀನೇ ವಿಷ ಹಾಕ್ಬಿಟ್ಟಲ್ಲಮ್ಮ, ನೀನೇ ವಿಷ ಹಾಕ್ಬಿಟ್ಟಲ್ಲಮ್ಮ. ಹೌದಪ್ಪ, ಹೌದು. ಇವತ್ತು ಹೆತ್ತ ತಾಯಿ ಹಾಲು ವಿಷವಾಯ್ತು. ಹೆತ್ತ ತಾಯಿ ನಿನ್ನ ಪಾಲಿಗೆ ಮಾತು, ಅವಳ ಹಾಲೇ ನಿನಗೆ ವಿಷ ಆಯ್ತು ಕಂದ, ವಿಷವಾಯ್ತು. ಅಮ್ಮ, ಮುಂದಿನ ಜನ್ಮ ಅಂತಿದ್ರೆ ನಿನಗೆ ಮಗನಾಗಿ ಒಳ್ಳೆಯವನಾಗಿರ್ತೀನಮ್ಮ, ಒಳ್ಳೆಯವನಾಗಿ. ಮಂತೇಶ, 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 ಮಂತೇಶ. ಯಾರೋ ನನ್ನನ್ನ ಕರಿತಾ ಇದ್ದಾರಮ್ಮ. ನಾನು ಹೇಳು, ಅಪ್ಪ ಬಂದ್ರೆ ಅಯ್ಯೋ, ನಾಳೆ ನಂಜನಗೂಡಿಗೆ ಹೋಗೋಣಮ್ಮ. ಅಪ್ಪ ಹೇಳ್ಬಿಡಮ್ಮ, ನಾನು ಬರ್ಲಮ್ಮ. ಮಂತೇಶ, ಮಂತೇಶ, ಅಯ್ಯೋ ದೈವವೇ, ಇದೆಂತ ಮಂತೇಶ, ಯಾಕಪ್ಪ ಮಂತೇಶ, ಈ ನಿನ್ ತಾಯಿನ ಕ್ಷಮಿಸ್ಬಿಡು ಕಂದ, ಈ ನಿನ್ ತಾಯಿನ ಕ್ಷಮಿಸ್ಬಿಡು. ಮಂತೇಶ, ಜಗತ್ತಿನಲ್ಲಿ ಯಾವ ತಾಯಿ ಮಾಡ್ಲಾರ್ದಂತ ಪಾಪದ ಕೆಲಸ ನಾನು ಮಾಡ್ಬಿಟ್ಟೆಪ್ಪ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡು. ನಿನ್ನದೇನಮ್ಮ ತಪ್ಪಿದೆ? ನಿನ್ನದೇನಮ್ಮ ತಪ್ಪಿದೆ? ನಿನ್ನದೇನಿದೆ? ಎಲ್ಲ ನಾನೇ ಮಾಡಿದ್ದೇನಮ್ಮ. ಆದ್ರೆ ನೀನು ವಿಷ ಕೊಡಬಾರ್ದಾಗಿತ್ತಮ್ಮ, ನೀನು ವಿಷ ಕೊಡಬಾರ್ದಾಗಿತ್ತಮ್ಮ, ನೀನು ವಿಷ ಕೊಡಬಾರ್ದಾಗಿತ್ತು. ಏನ್ ಮಾಡ್ತಿ ಮಂತೇಶ, ಇದನ್ನ ಬಿಟ್ರೆ ಬೇರೆ ದಾರಿನೇ ನನಗಿಲ್ಲಪ್ಪ, ನನಗಿಲ್ಲ. ಮಗ ಅಂತ ಮಗನ ಮೇಲೆ ಮಮಕಾರ ತೋರಿಸ್ತು. ನೀನು ಮಾತು ಕೊಡ. ಏನ್ ಹೇಳಪ್ಪ? ನಾನು ಕೊನೆಯದಾಗಿ ನಿನ್ನ ತೊಡೆ ಮೇಲೆ ಮಲಿಕೋಬೇಕಮ್ಮ. ಪಾಪ ಮಂತೇಶ, ಮಂತೇಶ, ಮಂತೇಶ. ಪ್ರಾಣವನ್ನು ನಿನಗಾಗಿ ನೀಡುವಾಗ ಆದೋರನ ವಿಧಿಯಾಟವೋ ಋಣವ ಮರುಮಾಡಿ ಹಾವಿಧಿ ಮರೆ ಮಾಡಿದೆ ಕೊನೆಯಾಯಿತೆ
ಮಗನ ಈ ಜೀವ ಈ ಪಾಪಿ ತಂದೆಯನ್ನ ಕ್ಷಮಿಸಿ ಬಿಡು ಮಗನೇ, ಕ್ಷಮಿಸಿ. ಮಹಾದೇವಿ, ಇಂದು ನಮ್ಮ ವಂಶ ವೃಕ್ಷವೇ ಬಾಡಿ ಹೋಯಿತು. ನಮ್ಮೀರ್ವರ ಕರುಳ ಬಳ್ಳಿ ಇಂದು ಕಡಿದು ಹೋಯಿತು. ನನ್ನ ಕನಸಿನ ಆಶಾ ಗೋಪುರ, ನನ್ನ ಕನಸಿನ ಆಶಾ ಗೋಪುರವೇ ಕುಸಿದು ಬಿತ್ತು. ಮಹಾದೇವಿ, ಇಂದು ಸತ್ತಿರುವುದು ನಮ್ಮ ಮಗ ಮಾತ್ರವಲ್ಲ ಮಹಾದೇವಿ, ಈ ಮನೆಯ ನಂದಾದೀಪ, ಈ ಮನೆಯ ನಂದಾದೀಪ, ಈ ಮನೆಯ ನಂದಾದೀಪವೇ ಹಾರಿ ಹೋಯಿತು ಮಹಾದೇವಿ, ಹೋಗಿ ಹೋಗಿ. ಮಹಾದೇವಿ, ಇಂದು ನಮ್ಮ ಮಗನ ಸಾವಿಗೆ ನಮ್ಮ ಮನೆತನದ ಮಾನವೇ ಕಾರಣ ಮಹಾದೇವಿ, ಮಾನವೇ ಕಾರಣ. ಮಹಾದೇವಿ, ನಾನಿಷ್ಟು ಮಾತನಾಡುತ್ತಿದ್ದರೂ ನೀನೇಕೆ ಮಾತನಾಡುತ್ತಿಲ್ಲ? ಮೌನವಾಗಿದ್ದು ನನ್ನ ಕೊಲ್ಲಬೇಡ ಮಹಾದೇವಿ, ಮಾತನಾಡು, ಮಾತನಾಡು ಮಹಾದೇವಿ, ಮಾತನಾಡು. ನೋಡಿ ನೋಡಿ, ಈ ನನ್ನ ಮಗನ ಮರಣ ನೋಡಿ ಆನಂದ ಪಡಿ, ಮಗನ ಶವ ನೋಡಿ ಸಂತೋಷ ಪಡಿ. ಈಗಲಾದ್ರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಯ್ತಾ? ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ತಾ ಅಂದ್ರೆ? ಮಹಾದೇವಿ, ಹೆಚ್ಚು ಗದ್ದಲ ಮಾಡಬೇಡ. ಈ ವಿಷಯ ಊರಿನ 4 ಜನರು ತಿಳಿದರೆ ಮನೆಯ ಮಾನ ಮರ್ಯಾದೆಗಳೇ ಹಾಳಾಗಿ ಬಿಡುತ್ತದೆ. ಸ್ವಲ್ಪ ತಡಿ, ಆದಷ್ಟು ಬೇಗನೆ ಶವ ಸಂಸ್ಕಾರದ ವ್ಯವಸ್ಥೆ ಮಾಡಿ ಬರುತ್ತೇನೆ. ಸ್ವಲ್ಪ ತಡಿ. ಒಂದು ನಿಮಿಷ, ಸ್ವಲ್ಪ ತಾಳಿ. ಏಕೆ ಮಹಾದೇವಿ? ಒಂದೇ ಒಂದು ಸಾರಿ ನಿಮ್ಮ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಿದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಒಂದೇ ಒಂದು ಬಾರಿ ನಿಮ್ಮ ಪಾದ ಬಿಟ್ಟು ನಮಸ್ಕಾರ ಮಾಡ್ತೀನಿ, ಅದಕ್ಕೆ ಅವಕಾಶ ಮಾಡಿಕೊಡಿ. ಮಹಾದೇವಿ, ಏಕೆಂದು ಈ ರೀತಿ ಮಾತನಾಡುತ್ತಿರುವೆ? ಏಕೆ ನನ್ನೊಡನೆ ಬದುಕು ನಡೆಸಲು ನಿನಗೆ ಇಚ್ಛೆ ಇಲ್ಲವೇ? ಮಹಾದೇವಿ, ನಾನು ಮಾಡಿದ ಈ ಕೃತ್ಯ ನಿನಗೆ ಅಪರಾಧವೆನಿಸಿದರೆ ಈಗಲೇ ನನಗೆ ಆಜ್ಞೆ ಮಾಡು. ನಿನ್ನ ಕಣ್ಣೆದುರಿಗೆ ನಾನೂ ಕೂಡ ವಿಷವನ್ನು ತೆಗೆದು ಪ್ರಾಣ ಬಿಡುತ್ತೇನೆ. ಎಂಥ ಮಾತಾಡ್ತಾ ಇದ್ದೀರಿ? ಸದಾ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಸತ್ಯಕ್ಕಾಗಿ ಹೋರಾಡಿದ ಮನತನದ ನೀವು, ಅಂಥ ಮನತನದಲ್ಲಿ ಹುಟ್ಟಿದ ಮಹಾಪುರುಷರು ನೀವು. ನಿಮ್ಮಂತ ಮಹಾತ್ಮರನ್ನು ಕೈ ಹಿಡಿದ ನಾನೇ ಸೌಭಾಗ್ಯಶಾಲಿ ಅಂದ್ರೆ ಸೌಭಾಗ್ಯಶಾಲಿ. ಪತಿ ಧರ್ಮ ಪಾಲನೆ ಮಾಡಿದ್ದ ಇತ್ತು, ಆದ್ರೆ ನನ್ನ ಕೈಯಾರ ನನ್ನ ಮಗನಿಗೆ ವಿಷ ಕೊಡಿಸಬೇಕಾದ್ರೆ ಈ ನನ್ನ ಹೆತ್ತ ಕರಳು ಎಷ್ಟು ನೊಂದಿರಬೇಕು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರ? ಆ ಸಮಯದಲ್ಲಿ ನಾ ಪಟ್ಟ ನೋವು ಕಷ್ಟ ದೇವರಿಗೆ ಗೊತ್ತು. ಅದಕ್ಕೆ ಮಗನಿಗೆ ವಿಷ ಕೊಡಿಸೋದಕ್ಕಿಂತ ಮುಂಚೆ ಅರ್ಧ ವಿಷನ ನಾನೇ ಕೊಡ್ತಿದ್ದೆ.
ಮಾಡಿಕೊಂಡೆ ಬಿಟ್ಟೆ ಮಹಾದೇವಿ, ಎಂತ ಕೆಲಸ ಮಾಡಿಕೊಂಡೆ ಬಿಟ್ಟೆ. ನಾನು ಹೆತ್ತ ಮಗನಿಗೆ ನಾನು ವಿಷಯ ಕೊಡಿಸಬೇಕಾದ್ರೆ ನನ್ನ ಮನಸ್ಸು ಎಷ್ಟು ನೊಂದಿರ್ಬೇಕು ಅಂದ್ರೆ ಅಂತ ಕೆಲಸ ಮಾಡಿ ಮಗನನ್ನೇ ಕೊಂದ ಪಾಪಿ ಅಂತ ಈ ಸಮಾಜದ ನಿಂದನೆ ಗುರಿಯಾಗೋದಕ್ಕಿಂತ ಪ್ರಾಣ ಬಿಡೋದೇ ಒಳ್ಳೇದು ಅಂದ್ರೆ ಅಮ್ಮ ಅಮ್ಮ ಹಾಡಿಸಿದ ಮಂದಿ ಹೋಯಿತು ನಂದ ದೀಪ, ಹಾರಿ ಹೋಯಿತು ಈ ಮನೆಯ ದೀಪ. ಬೇರಿಗೆ ಬಡಿಯಿತೆ ಸಿಡಿಲು, ಚೂರಾಯಿತೆ ಮಮತೆಯ ಮಡಿಲು, ಗೋಳಾಯಿತೆ ಪ್ರೀತಿಯ ಒಡಲು, ಗೋಳಾಯಿತೆ ಪ್ರೀತಿಯ ಒಡಲು. ಯಮನ ಪಾಶಕ್ಕೆ ಕೊನೆಯಿಲ್ಲ, ವಿಧಿಯ ಬರಹವು ಸುಳ್ಳಲ್ಲ, ಮಾನವನೆಂದಿಗೂ ಮೇಲಲ್ಲ. ದೇವನಾಟದ ಕಾಯಿಗಳು ನಾವೆಲ್ಲ, ದೇವನಾಟದ ಕಾಯಿಗಳು ನಾವೆಲ್ಲ. ಮಹಾದೇವಿ, ಮಹಾದೇವಿ, ನೀನು ನನ್ನ ಮಡದಿ ಮಾತ್ರವಲ್ಲ ಮಹಾದೇವಿ, ಈ ಮನೆಯ ಮಹಾದೇವತೆ, ಈ ಮನೆಯ ಮಹಾದೇವತೆ. ಪತಿಯ ಆಜ್ಞೆಯನ್ನು ಪಾಲಿಸಿದ ಮಹಾಸತಿ ನೀನು ಮಹಾದೇವಿ, ಮಹಾಸತಿ ಮಹಾದೇವಿ. ಪತಿಯ ಆಜ್ಞೆಯನ್ನು ಅನುಸರಿಸಿ ಸುತನಿಗೆ ನೀಡಿದಳು ವಿಷದ ಹಾಲನ್ನು, ತಾನು ವಿಷವನ್ನು ಕುಡಿದು ಧನ್ಯಳಾದಳು. ಮಾತೆಯು ತಾಯಿ ಮಮತೆಯ ಮಾತೆಯು. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೂ ಇಲ್ಲ. ಇದು ಜೀವನ ನಾಟಕ.